ಒಂದು ಊರಲ್ಲಿರುವ ಅಕ್ಕ ತಂಗಿಯರಾದ ಚಂದ್ರಿಕಾ ಮತ್ತು ಹರಿತಾ ಹಗಲಲ್ಲಿ ಕಾಲೇಜಿಗೆ ಹೋಗಿ ಸಂಜೆ ಸಮಯದಲ್ಲಿ ಒಂದು ಹೋಟೆಲಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದರಲ್ಲಿ ಬಂದ ಹಣದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಆ ದಿನ ಭಾನುವಾರ. ಅಕ್ಕ ತಂಗಿ ಇಬ್ರು ಮನೆ ಮುಂದೆ ಇರುವ ಟ್ಯಾಪ್ ಹತ್ರ ಕೂತ್ಕೊಂಡು ಬಟ್ಟೆ ಒಗೆಯುತ್ತಾ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ರು. ಅಕ್ಕ, ನಾವು ಬಟ್ಟೆ ವ್ಯಾಪಾರ ಮಾಡಿದ್ರೆ ಹೇಗಿರುತ್ತೆ? ಬಟ್ಟೆ ಶಾಪು ಬೇಡ ಕಣೆ, ಈ ಊರಲ್ಲಿ ತುಂಬಾ ಬಟ್ಟೆ ಅಂಗಡಿಗಳಿದೆ. ಅದು ಮಾತ್ರ ಅಲ್ದೆ ಹಬ್ಬದ ಸಮಯದಲ್ಲಿ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಅದು ಅಲ್ದೆ ಬಟ್ಟೆ ಹಾಗೇನೆ ಇಟ್ಟಿದ್ರೆ ಅದ್ರಲ್ಲಿ ಜಿರಳೆಗಳೆಲ್ಲ ಬಂದು ಆಮೇಲೆ ಕಸ್ಟಮರ್ ಬಂದು ನೋಡುವಾಗ ಬಟ್ಟೆ ಎಲ್ಲ ಹಾಳಾಗಿರುತ್ತೆ. ಅದ್ರಿಂದ ಯಾರು ಕೂಡ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಬಟ್ಟೆ ಅಂಗಡಿ ಬೇಡ ಅಂತ ಹೇಳ್ತಿದ್ಯಾ, ಹೌದಲ್ವಕ್ಕ? ಹೌದು ತಂಗಿ, ನಾವು ದಿನಸಿ ಅಂಗಡಿ ಇಟ್ಕೊಂಡ್ರೆ ಹೇಗಿರುತ್ತೆ? ದಿನಸಿ ಅಂಗಡಿನ ಇಟ್ಕೊಂಡ್ರೆ ಹೇಗಕ್ಕ? ಬೆಳಿಗ್ಗೆ ಎದ್ದು ನಾವು ಕಾಲೇಜಿಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ 3 ಗಂಟೆ ಆಗ್ಬಿಡುತ್ತೆ. ಆಮೇಲೆ ಎಲ್ಲಕ್ಕ ನಾವು ಆ ವ್ಯಾಪಾರನ ಮಾಡೋದು? ಬೆಳಿಗ್ಗೆ ಸಮಯದಲ್ಲಿ ನಾವು ಕಾಲೇಜಲ್ಲಿ ಇರ್ತೀವಿ, ಆದ್ರೆ ಸಂಜೆ ಸಮಯದಲ್ಲಿ ಮನೆಗೆ ಬರ್ತೀವಲ್ವಾ? ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೆಲಸ ಮಾಡ್ಬೋದು. ಅಕ್ಕ, ದಿನಸಿ ಅಂಗಡಿ ಅಂದ್ರೆ ಬೆಳಿಗ್ಗೆನೆ ವ್ಯಾಪಾರ ಆಗದಕ್ಕ? ಹೌದು ತಂಗಿ, ಬೆಳಿಗ್ಗೆನೆ ತರಕಾರಿ, ಸೋಪು, ಪೇಸ್ಟು, ಶಾಂಪೂ ಬೇಕು ಅಂತ ಎಲ್ಲ ಜನರು ಬರ್ತಾರೆ. ಹಾಲು ಕೂಡ ಬೇಕು ಅಂತ ಜನರು ಬರ್ತಾರೆ. ಅದಕ್ಕೆ ನಾವು ದಿನಸಿ ಅಂಗಡಿನ ಓಪನ್ ಮಾಡಿದ್ರೆ ಸಂಜೆ ಸಮಯದಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹೌದು ತಂಗಿ, ನೀನ್ ಹೇಳೋದೇನೋ ನಿಜಾನೇ. ಬೆಳಿಗ್ಗೆ ಯಾರಾದ್ರೂ ದಿನಸಿ ಅಂಗಡಿನ ಮುಚ್ಚಿದ್ರೆ ಜನರು ಹೋಗಿ ನೋಡಿ ವಾಪಸ್ ಬರ್ತಾರೆ. ಅದು ಕೂಡ ನಮ್ಗೆ ಸರಿಯಾಗಲ್ಲ. ಇನ್ನೇನ್ ಮಾಡೋದು? ಆಲೋಚನೆ ಮಾಡೋಣ ಬಿಡಕ್ಕ. ಇನ್ನು ನಮ್ಗೆ ಏನಾದ್ರೂ ವ್ಯಾಪಾರ ಮಾಡ್ಲಿಕ್ಕೆ ಹಣ ಕೈಯಲ್ಲಿ ಇಲ್ಲ ಅಲ್ವಾ? ನಾವು ಹಣವನ್ನೆಲ್ಲ ಕೂಡಿಟ್ಟು ಆಮೇಲೆ ಕೂತು ಆಲೋಚನೆ ಮಾಡೋಣ. ಇವಾಗ ಯಾಕೆ ಹೇಳಿ? ಸರಿ ತಂಗಿ. ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಒಗೆದಂತ ಬಟ್ಟೆಯನ್ನು ಅಲ್ಲೇ ಮನೆ ಮುಂದೆ ಒಣಗಿಸ್ತಾ ಇದ್ರು. ಆ ಸಮಯದಲ್ಲಿ ಅವರ ದೂರದ ಸಂಬಂಧಿಕನಾದ ರಾಮಯ್ಯ ಬಂದ. ಅವನು ಅವರಿಗೆ ದೊಡ್ಡಪ್ಪನಾಗಬೇಕು. ದೊಡ್ಡಪ್ಪ, ಚೆನ್ನಾಗಿದ್ದೀರಾ? ಅಮ್ಮ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ದೊಡ್ಡಮ್ಮ ನಿಮ್ನ ಮನೆಗೆ ಕರ್ಕೊಂಬರ್ಲಿಕ್ಕೆ ಹೇಳಿದ್ಲು, ಬನ್ನಿ ಹೋಗೋಣ. ಏನ್ ದೊಡ್ಡಪ್ಪ ವಿಶೇಷ? ದೊಡ್ಡಮ್ಮ ಯಾಕೆ ನಮ್ನ ಕರ್ಕೊಂಬರ್ಲಿಕ್ಕೆ ಹೇಳಿದ್ರು? ಏನಿಲ್ಲಮ್ಮ, ನಾನು ಸ್ವಲ್ಪ ಚಿಕನ್ ತಂದೆ. ಎಲ್ರೂ ಅಡಿಗೆ ಮಾಡ್ಕೊಂಡು ತಿನ್ನೋಣ. ಬೇರೆ ಸಮಯದಲ್ಲಿ ನೀವು ಕಾಲೇಜಿಗೆ ಹೋಗಿರ್ತೀರಲ್ವಾ? ಸಂಜೆ ಸಮಯ ನೋಡಿದ್ರೆ ತಂದೂರಿ ಚಿಕನ್ ಹೋಟೆಲಲ್ಲಿ ಕೆಲಸ ಮಾಡ್ತೀರಾ. ಇನ್ನೆಲ್ಲಿದೆ ಸಮಯ ನಿಮಗೆ? ನಾವು ಇವಾಗಷ್ಟೇ ಎದ್ದಿದೆ ದೊಡ್ಡಪ್ಪ, ನಾವಿನ್ನೂ ರೆಡಿ ಆಗ್ಬೇಕು. ನೀವು ಹೋಗಿ ಬೇಗ ತಿಂತಾ ಇರಿ. ಇಲ್ಲದಿದ್ರೆ ದೊಡ್ಡಮ್ಮನಿಗೆ ಕೋಪ ಬಂದು ನಿಮ್ಮನ್ನು ಹೊಡಿಬೋದು. ನೋಡ್ಕೊಳ್ಳಿ ದೊಡ್ಡಪ್ಪ. ನಮಗೆ ಮಾತ್ರ ನಿಮ್ನ ಬಿಟ್ರೆ ಯಾರಿದ್ದಾರೆ ಮಕ್ಳೇ? ಬಂಧುಗಳು ಅಂತ ಹೇಳ್ಕೊಳಕ್ಕೆ ನೀವೇ ಇದ್ದೀರಾ. ನಿಮ್ನ ಬಿಟ್ಟು ನಾವು ಮಾತ್ರ ಹೇಗೆ ತಿನ್ನೋದು? ಬನ್ನಿ ಮಕ್ಳೇ, ಒಟ್ಟಿಗೆ ಹೋಗಿ ತಿನ್ನೋಣ. ದೊಡ್ಡಪ್ಪ, ನಾವು ನಿಮ್ ಮನೆಗೆ ಬಂದ್ರೂ ಕೂಡ 3 ಗಂಟೆ ತನಕ ಮಾತ್ರ ಇರೋದು. ಆಮೇಲೆ ಹೋಟೆಲಿಗೆ ಹೋಗಿ ಕೆಲಸ ಮಾಡ್ಬೇಕಲ್ವಾ? ಆಮೇಲೆ ನಮ್ನ ಬೈಬಾರ್ದು. ಇಲ್ಲ ಮಕ್ಳೇ, ಏನು ಹೇಳೋದಿಲ್ಲ. ನೀವು ಬಂದು ತಿಂದು ಹೊರಡಿ. ಸರಿ ದೊಡ್ಡಪ್ಪ, ನಾವು ರೆಡಿಯಾಗಿ ಮನೆಗ್ ಬರ್ತೀವಿ, ನೀವು ಹೊರಡಿ. ಹಾಗೆ ಹೇಳಿದಾಗ ರಾಮಯ್ಯ ಅಲ್ಲಿಂದ ಹೊರಟು ಮನೆಗೆ ಹೋದ. ಆಗ ಅವನ ಹೆಂಡತಿ ಸುಜಾತ ಹೀಗೆ ಕೇಳಿದ್ಲು. ಏನ್ರಿ ಹೇಳಿದ್ರು? ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಾ? ಹೇಳಿದೆ ಸುಜಾತ, ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ನಿನ್ ತಮ್ಮನ ಮದ್ವೆ ಮಾಡ್ಕೊಳ್ಲಿಕ್ಕೆ ಅಂತ ವಿಷಯ ಮಾತ್ರ ಗೊತ್ತಾದ್ರೆ ಆಮೇಲೆ ಅವರು ನಮ್ಮ ಮನೆ ಕಡೆ ಮಾತ್ರ ಬರದೇ ಇಲ್ಲ. ನೀನೇ ಸ್ವಲ್ಪ ಆಲೋಚನೆ ಮಾಡು. ಇಲ್ಲಿ ನಮ್ನ ನೋಡ್ಕೊಳ್ಳೋದು ಆ ಬಡ ಅಕ್ಕ ತಂಗಿಯರು ಮಾತ್ರ. ನನ್ನ ತಮ್ಮನ್ಗೆ ಏನ್ರಿ ಕೊರತೆ? ಅವನು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ದಾನೆ, ಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದಾನೆ, ವರದಕ್ಷಿಣೆ ಕೂಡ ಬೇಡ ಅಂತ ಹೇಳ್ತಿದ್ದಾನೆ ತಾನೆ. ಆಮೇಲೆ ಯಾಕೆ ಚಂದ್ರಿಕನಿಗೆ ಮದ್ವೆ ಮಾಡ್ಕೊಳಕ್ಕೆ ಕಷ್ಟ ಹೇಳಿ? ಅವಳ ತಂಗಿಗೆ ಕೂಡ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡಿ ಕೊಡ್ತಾನೆ. ನನಗೆ ನಂಬಿಕೆ ಇಲ್ಲ ಸುಜಾತ. ನೀವು ಯಾವಾಗ್ರಿ ನನ್ನ ತಮ್ಮನ ನಂಬಿದೀರಾ? ಇವಾಗ ನೀವು ನಂಬ್ಲಿಕ್ಕೆ ಹೇಳಿ. ಸರಿ, ಇವಾಗ ಹೆಣ್ಮಕ್ಳು ಊಟಕ್ಕೆ ಬರ್ತಾರೆ, ಅವರಿಗೆ ಮೊದ್ಲು ಹೊಟ್ಟೆ ತುಂಬಾ ಊಟ ಕೊಡು. ಆ ನಂತರ ಈ ವಿಷಯದ ಬಗ್ಗೆ ಮಾತಾಡೋಣ. ಅವರಿಗೆ ಸರಿ ಅಂತ ಹೇಳಿದ್ರೆ ಮದ್ವೆ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಅವ್ರನ್ನ ಬಲವಂತ ಮಾಡ್ಬೇಡ. ನಿಮಗೆ ಏನು ಗೊತ್ತಾಗದಿಲ್ಲ ಕಣ್ರಿ, ನಾನ್ ಮಾತಾಡ್ಕೋತೀನಿ. ಹಾಗೆ ಹೇಳಿ ಕಿಚನಿಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಅಕ್ಕ ತಂಗಿ ಇಬ್ರು ರೆಡಿಯಾಗಿ ರಾಮಯ್ಯನ ಮನೆಗೆ ಬಂದ್ರು. ಹೀಗೆ ರಾಮಯ್ಯ, ಚಂದ್ರಿಕಾ, ಹರಿತಾ, ಸುಜಾತ ಮತ್ತು ಸುಜಾತಾಳ ತಮ್ಮನಾದ ಕಿರಣ್ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅಮ್ಮ ಚಂದ್ರಿಕಾ, ನಿಮ್ ದೊಡ್ಡಪ್ಪ ನಿನ್ಗೆ ಒಂದು ಸಂಬಂಧನ ನೋಡ್ಕೊಂಡ್ ಬಂದಿದ್ದಾರೆ. ನನಗೆ ಗೊತ್ತು ಚಿಕ್ಕಮ್ಮ, ಯಾವತ್ತೂ ಇಲ್ದೆ ಚಿಕ್ಕಮ್ಮ ಯಾಕೆ ಇವತ್ತು ಊಟಕ್ಕೆ ಕರೀತಿದ್ದಾರೆ?
ಹಾಗೆ ಕರೆದ್ರೆ ಏನಾದ್ರೂ ಒಂದ್ ವಿಷಯ ಇರುತ್ತೆ ಅಂತ ನಂಗೆ ಗೊತ್ತಿತ್ತು. ನಾನು ತಂಗಿ ತುಂಬಾ ಓದ್ಬೇಕು, ಅದರಿಂದ ಇವಾಗ ಮದ್ವೆ ಬೇಡ. ಅಕ್ಕನ ಮದ್ವೆ ಬಗ್ಗೆ ಅವಳ ಜೊತೆ ಮಾತಾಡ್ಬೇಡಿ ದೊಡ್ಡಮ್ಮ, ಇವಾಗ ಅವಳಿಗೆ ಇಷ್ಟ ಇಲ್ಲ. ಸರಿ ಮಕ್ಳೇ, ನಿಮಗೆ ಇಷ್ಟ ಇಲ್ಲ ಅಲ್ವಾ, ಇವಾಗ ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ಬೇಕು? ಆರಾಮವಾಗಿ ಮಾತಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ. ಹಾಗೆ ಹೇಳಿದ ತಕ್ಷಣ ಸುಜಾತ ಮತ್ತು ಅವಳ ತಮ್ಮ ಕಿರಣ್ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ರು. ಚಂದ್ರಿಕಾ ಮತ್ತು ಹರಿತಾ ಅವಳ ದೊಡ್ಡಪ್ಪನ ಜೊತೆ ಮಾತಾಡ್ಕೊಂಡು ಹೊಟ್ಟೆ ತುಂಬಾ ಚಿಕನ್ನ ಊಟ ಮಾಡಿದ್ರು. ಸ್ವಲ್ಪ ಹೊತ್ತು ಹೊರಗಡೆ ಕಲ್ ಮೇಲೆ ಕೂತ್ಕೊಂಡು ಮಾತಾಡಿ ಆಮೇಲೆ ಕೆಲ್ಸಕ್ಕೆ ಹೋಟೆಲಿಗೆ ಹೋದ್ರು. ಊಟದ ಸಮಯ ಆದ ಕಾರಣ ಹೋಟೆಲಲ್ಲಿ ತುಂಬಾ ಕಸ್ಟಮರ್ ಜಾಸ್ತಿ ಆದ್ರು. ಹೀಗೆ ಕೆಲ್ಸ ಬ್ಯುಸಿ ಇತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಹೋಟೆಲ್ ಮಾಲೀಕ, ನಿಮ್ನ ಕೆಲ್ಸದಿಂದ ತೆಗ್ದಾಕ್ತಾ ಇದ್ದೀನಿ, ತಗೊಳ್ಳಿ ಈ ತಿಂಗಳ ಸ್ಯಾಲರಿ. ಯಾಕೆ ತೆಗಿತಾ ಇದ್ದೀರಾ ಅಂತ ನಾವು ತಿಳ್ಕೊಬೋದ ಸರ್? ನಿಮಗೆ ಕಿರಣ್ನ ಗೊತ್ತಾ? ನೀವು ಅವ್ರನ್ನ ಮದುವೆ ಮಾಡ್ಕೋತೀರಂತೆ. ಅವರು ನಿಮ್ನ ಇಲ್ಲಿ ಕೆಲಸ ಮಾಡೋದನ್ನ ನೋಡಿ ನನ್ನ ಹೆಂಡತಿ ಜೊತೆ ಹೇಳಿದ್ದಾರೆ. ನನ್ನ ಹೆಂಡತಿ ಹೇಳಿದ್ಲು ನನಗೆ, ಇನ್ಮುಂದೆ ನೀವಿಲ್ಲಿ ಕೆಲಸ ಮಾಡಬೇಡಿ. ನೀವು ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಎಲ್ಲಿ ಕೆಲಸ ಮಾಡಿದ್ರು ಕಿರಣ್ನಲ್ಲಿ ನಿಮ್ನ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಮದುವೆ ಮಾಡ್ಕೊ ಅಂತ ಹಿಂಸೆ ಮಾಡ್ತಿರ್ತಾನೆ. ಇಷ್ಟು ದಿನ ನಮ್ಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾವಿವಾಗ ಹೊರಟೋಗ್ತೀವಿ. ಹಾಗೆ ಹೇಳಿ ಸಂಬಳನ ತಗೊಂಡು ಅಲ್ಲಿಂದ ಹೊರಟ್ರು. ಮಂಚದ ಮೇಲೆ ಕೂತ್ಕೊಂಡು ಕೂಡಿಟ್ಟ ಹಣವನ್ನೆಲ್ಲ ತೆಗೆದು ಎಷ್ಟು ಇದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆರಂಭಿಸಿದ್ರು. ಅಕ್ಕ ತಂಗಿ ಇಬ್ರು ಕರಿ ಪಾಯಿಂಟ್ ಅನ್ನು ಓಪನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅಕ್ಕ, ಕರಿ ಅಂಗಡಿನ ಓಪನ್ ಮಾಡ್ಬೇಕಲ್ವಾ? ನಾವು ನಾನ್ ವೆಜ್ ನ ಉಪಯೋಗಿಸೋದು ಬೇಡ, ವೆಜ್ ನ ಕೂಡ ಉಪಯೋಗ ಮಾಡೋದು ಬೇಡ. ನಮಗೆ ತುಂಬಾ ಚೆನ್ನಾಗಿ ಮಾಡಕ್ ಗೊತ್ತಿರೋದು ಬಟರ್ ಚಿಕನ್ ಅಲ್ವಾ? ಅದ್ರಿಂದ ನಾವು ಬಟರ್ ಚಿಕನ್ ಕರಿ ಅಂಗಡಿನ ಓಪನ್ ಮಾಡೋಣಕ್ಕ. ನೀನ್ ಹೇಳದ್ಮೇಲೆ ನಾನು ಬೇಡ ಅಂತ ಹೇಳ್ತೀನ ತಂಗಿ? ನೀನು ಹೇಳಿದ ಹಾಗೇನೆ ನಾವು ಅದೇ ಕರಿ ಅಂಗಡಿನ ಓಪನ್ ಮಾಡೋಣ. ಆ ದೇವ್ರು ನಮ್ ಜೊತೆ ಇರ್ತಾನೆ. ಇವಾಗ ನಮ್ಮ ಅಂಗಡಿಯಲ್ಲಿ ನಾವು ಕೆಲಸ ಮಾಡೋದ್ನ ಯಾವನಿಂದನೂ ಏನು ಮಾಡಕ್ಕಾಗಲ್ಲ. ಇವಾಗ ಕಿರಣ್ ನಮ್ನ ಏನ್ ಮಾಡ್ತಾನೆ ಅಂತ ನೋಡೇ ಬಿಡಣಕ್ಕ. ಹರಿತಾ, ಕೆಸರಿಗೆ ಕಲ್ಲಾಕಿದ್ರೆ ಕೆಸರು ಆರೋದು ನಮ್ಮೇಲೆ ತಾನೆ. ನಮ್ಗೆ ಯಾಕೆ ಆ ಕಿರಣ್ ಜೊತೆ ಸುಮ್ನೆ? ನಾವು ಮೊದ್ಲೇ ಪ್ಲಾನ್ ಮಾಡಿದ ಹಾಗೆ ಮಧ್ಯಾಹ್ನದ ತನಕ ಕಾಲೇಜಿಗೆ ಹೋಗೋಣ, ಆಮೇಲೆ ಬಟರ್ ಚಿಕನ್ ಕರಿ ವ್ಯಾಪಾರನ ಮಾಡಿ ಆರಾಮವಾಗಿರೋಣ ಅಷ್ಟೇ ಅಕ್ಕ. ಹೀಗೆ ಅಕ್ಕ ತಂಗಿ ಇಬ್ರು ಪ್ಲಾನ್ ಮಾಡಿದ ಹಾಗೆ ಒಳ್ಳೆ ದಿನ ನೋಡಿ ಬಟರ್ ಚಿಕನ್ ಅಂಗಡಿನ ಆರಂಭಿಸಿ ಒಳ್ಳೆ ಬಟರ್ ಚಿಕನ್ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹೀಗೆ ದಿನಗಳು ಕಳೆದಂತೆ ಅಕ್ಕ ತಂಗಿಯರ ಬಟನ್ ಚಿಕನ್ ವ್ಯಾಪಾರಕ್ಕೆ ಒಳ್ಳೆ ಡಿಮ್ಯಾಂಡ್ ಬಂತು. ಜನರು ತುಂಬಾ ಸಂಖ್ಯೆಯಲ್ಲಿ ಬರುವ ಕಾರಣ ಅಕ್ಕ ತಂಗಿ ಇಬ್ಬರಿಗೂ ಒಳ್ಳೆ ವ್ಯಾಪಾರ ಕೂಡ ಆಯಿತು. ಅವರಿಬ್ಬರು ತುಂಬಾ ಸಂತೋಷವಾಗಿದ್ರು. ಕಿರಣ್ ಅವರ ಸಂತೋಷವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದ. ಇವಾಗ ಅವ್ರನ್ನ ಹೇಗಾದ್ರೂ ನಾಶ ಮಾಡ್ಲೇಬೇಕು. ಹೀಗೆ ಒಂದು ದಿನ ರಾತ್ರಿ 9 ಗಂಟೆ ಸಮಯದಲ್ಲಿ ಚಂದ್ರಿಕಾಳ ಮನೆ ಮುಂದೆ ಕೈಯಲ್ಲಿ ಆಸಿಡ್ ಇಟ್ಕೊಂಡು ನಿಂತ್ಕೊಂಡಿದ್ದ. ನನಗೆ ಗೊತ್ತಿರುವ ಹಾಗೆ ಇವರು ಇನ್ನೂ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇವರು ಬರುವ ಸಮಯ ನೋಡಿ ಹರಿತನ ಗಟ್ಟಿಯಾಗಿ ಹಿಡ್ಕೊಂಡು, ನನ್ನ ಮದುವೆ ಮಾಡ್ಕೊಳ್ಳೋದಿದ್ರೆ ನಿನ್ನ ತಂಗಿ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತೀನಿ ಅಂತ ಚಂದ್ರಿಕಾನ ಎದುರಿಸ್ತೀನಿ. ಆವಾಗ ಚಂದ್ರಿಕಾ ಬೇರೆ ದಾರಿನೇ ಇಲ್ದೆ ನನ್ನ ಮದುವೆ ಮಾಡ್ಕೋತಾಳೆ. ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಎಸ್ಐ ಅರವಿಂದ್ನ ಕರ್ಕೊಂಡು ಅವನ ಬಳಿ ಬಂದ್ರು. ಕಿರಣ್ ಎಸ್ಐನ ನೋಡಿದ ತಕ್ಷಣ ಅಲ್ಲಿಂದ ಜಾರ್ತಾ ಇರುವಾಗ ಅರವಿಂದಾದ ಎಸ್ಐ ಕಿರಣ್ನ ಹಿಡಿದುಕೊಂಡ್ರು. ಏನೋ ಕಿರಣ್, ಈ ಅಕ್ಕ ತಂಗಿಗೆ ಯಾರು ಇಲ್ಲ ಅಂತ ನೀನು ಆಲೋಚನೆ ಮಾಡ್ತಾ ಇದ್ದ? ನಿನ್ನ ಅಕ್ಕ ಸುಜಾತ ಹೇಳಿದ ಹಾಗೆ ಮಾಡ್ತಾ ಇದ್ದೀಯಾ? ನಿನಗೆ ತಿಳಿಯದಿರುವ ಇನ್ನೊಂದು ವಿಷಯ ಇದೆ. ನಿಮ್ಮ ಭಾವ ಇದ್ದಾರೆ ಅಲ್ವಾ, ಅವರ ಸಂಬಂಧಿಕ ನಾನು ಕೂಡ. ನಾನು ಚಂದ್ರಿಕಾ ಹರಿತಾ ಓದಿದ ಕಾಲೇಜಲ್ಲಿ ಇದ್ದೆ. ನಾನು ಸೀನಿಯರ್. ಅವರು ಕೆಲಸ ಮಾಡ್ತಿದ್ದ ಚಿಕನ್ ಮಂಡಿ ಹೋಟೆಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೂಡ ಅವನನ್ನು ನೆನಪು ಮಾಡಿಕೊಂಡ್ರು. ಹೌದು, ನಾನು ಕೂಡ ಆಲೋಚನೆ ಮಾಡಿದೆ. ಆವಾಗಿಂದ ಇವ್ರನ್ನ ಎಲ್ಲೋ ನೋಡ್ದ ಹಾಗೆ ಇದೆ ಅಲ್ವಾ ಅಂತ ಇವಾಗ ಯೋಚನೆ ಬಂತು. ನೀವು ಕಿಶೋರ್ ಅಲ್ವಾ? ಇಂದಿನಿಂದ ನಿನ್ನ ಬುದ್ಧಿನ ಬದಲಾಯಿಸ್ಕೋ. ನೀನ್ ಸರಿ ಇದ್ರೆ ಹೊರಗಿರ್ತೀಯಾ, ಇಲ್ಲದಿದ್ರೆ ಸ್ಟೇಷನ್ ಒಳಗಿರ್ತೀಯ. ಹಾಗೆ ಹೇಳಿದ ತಕ್ಷಣ ಕಿರಣ್ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಓಡಿ ಹೋದ. ಇದೆಲ್ಲ ನಮ್ಮ ರಮಣಯ್ಯ ಮಾವ ಹೇಳಿದ್ರಿಂದನೇ ನಾನ್ ಮಾಡಿದ್ದು. ನಿಮಗೆ ಯಾರೂ ಇಲ್ಲ ಅಂತ ಆಲೋಚನೆ ಮಾಡ್ಬೇಡಿ, ನಾನಿದ್ದೀನಿ. ಚೆನ್ನಾಗಿ ವ್ಯಾಪಾರ ಮಾಡಿ. ನೀವಿಬ್ರು ಯಾವಾಗ ಮದ್ವೆ ಆಗ್ತೀರಾ ಅಂತ ನನ್ ಜೊತೆ ಹೇಳಿ. ನನಗೆ ಗೊತ್ತಿರುವವರಲ್ಲಿ ಒಳ್ಳೆ ಸಂಬಂಧನ ನೋಡಿ ನಿಮ್ಮಿಬ್ರಿಗೆ ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ. ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ಸಂತೋಷಪಟ್ರು. ಅಂದಿನಿಂದ ಕಿರಣ್ ತೊಂದರೆ ಕೊಡುವುದನ್ನು ನಿಲ್ಲಿಸಿದ. ಅಕ್ಕ ತಂಗಿ ಇಬ್ರು ಅಂದಿನಿಂದ ಬಟರ್ ಚಿಕನ್ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿದ್ರು. ಎಸ್ಐ ಅರವಿಂದ್ ಚಂದ್ರಿಕಾ ಒಂದಲ್ಲ ಒಂದು ದಿನ ತನ್ನನ್ನು ಮದುವೆ ಮಾಡ್ಕೋತಾಳೆ ಅಂತ ದೂರದಿಂದನೇ ಅವಳನ್ನು ನೋಡಿ ಪ್ರೀತಿ ಮಾಡ್ತಾ ಇದ್ದ.